ಟೀಮ್ ಇಂಡಿಯಾದ ಸ್ಟಾರ್ ಆಟಗಾರ್ತಿ ಸ್ಮೃತಿ ಮಂದಾನ ಹಾಗೆ ಸಿಂಗರ್ ಪಲಾಶ್ ಮುಚ್ಚಲ್ ಅವರ ಮದುವೆ ವಿಚಾರದಲ್ಲಿ ಇದುವರೆಗೆ ಯಾವುದೇ ಕ್ಲಾರಿಟಿ ಸಿಕ್ಕಿಲ್ಲ. ಮದುವೆ ನಿಂತು 15 ದಿನ ಕಳೆದರೂ ಕೂಡ ಯಾರೂ ಸರಿಯಾಗಿ ಸ್ಪಷ್ಟನೆ ನೀಡಿಲ್ಲ. ಮದುವೆ ಮುಂದೂಡಿದ್ದಾರಾ ಅಥವಾ ಕ್ಯಾನ್ಸಲ್ ಮಾಡಿದ್ದಾರಾ ಅಥವಾ ಅನಾರೋಗ್ಯ ಸಮಸ್ಯೆ ಇದೆಯಾ ಗೊತ್ತಿಲ್ಲ. ಆದರೆ ಈಗ ಸ್ಮೃತಿ ಮಂದಾನ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋವೊಂದನ್ನು ಪೋಸ್ಟ್ ಮಾಡಿದ್ದಾರೆ. ಅದೇ ವಿಡಿಯೋ ಈಗ ಹತ್ತಾರು ಪ್ರಶ್ನೆಗಳಿಗೆ ಕಾರಣವಾಗಿದೆ. ಮದುವೆ ನಿಜಕ್ಕೂ ಕೂಡ ಮುರಿದು ಬಿದ್ದಿದೆ ಎನ್ನುವಂಥ ಚರ್ಚೆಗೆ ಪುಷ್ಟಿ ನೀಡಿದಂತಿದೆ. ಅಷ್ಟಕ್ಕೂ ಯಾವ ವಿಡಿಯೋದು? ಸ್ಮೃತಿ ನಿಶ್ಚಿತಾರ್ಥದ ರಿಂಗ್ ಏನಾಯಿತು? ಮದುವೆ ಮುರಿದು ಬಿದ್ದಿರೋದು ನಿಜನಾ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಒಂದಷ್ಟು ಮಾಹಿತಿಯನ್ನು ನೀಡ್ತೇನೆ. ನಾನು ಶಾಂತ. ನ್ಯೂಸ್ ಉದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಚೊಚ್ಚಲ ಬಾರಿಗೆ ಐಸಿಸಿ ವುಮೆನ್ಸ್ ವಿಶ್ವಕಪ್ ಗೆದ್ದ ಭಾರತ ಪರ ಅದ್ಭುತ ಪ್ರದರ್ಶನ ನೀಡಿದಂತ ಸ್ಮೃತಿ ಮಂದಾನ ಆ ನಂತರ ತಮ್ಮ ಮದುವೆ ವಿಚಾರವಾಗಿ ಸುದ್ದಿಯಲ್ಲಿದ್ರು. ಲವ್ ಪ್ರಪೋಸ್, ಎಂಗೇಜ್ಮೆಂಟ್ ಅಂತ ಸೆಲೆಬ್ರೇಷನ್ ಮೋಡ್ನಲ್ಲಿದ್ರು. ಅಂಡ್ ತಮ್ಮ ಬಹುಕಾಲದ ಗೆಳೆಯ ಪಲಾಶ್ ಮುಚ್ಚಲ್ ಜೊತೆ ದಾಂಪತ್ಯಕ್ಕೆ ಕಾಲಿಡೋಕೆ ಸಜ್ಜಾಗಿ ನಿಂತಿದ್ರು. ನವೆಂಬರ್ 23ರಂದು ಮದುವೆ ಕೂಡ ಫಿಕ್ಸ್ ಆಗಿತ್ತು. ಆದರೆ ಶಾಕಿಂಗ್ ಎನ್ನುವಂತೆ ಮದುವೆಗೆ ಇನ್ನೇನು ಕೆಲ ಗಂಟೆಗಳಷ್ಟೇ ಬಾಕಿ ಇದೆ ಎನ್ನುವಷ್ಟರಲ್ಲೇ ಮದುವೆಯೇ ನಿಂತು ಹೋಗಿತ್ತು. ಆರಂಭದಲ್ಲಿ ಸ್ಮೃತಿ ಅವರ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಸೊ ಪೋಸ್ಟ್ಪೋನ್ ಮಾಡಿದ್ದಾರೆ ಎನ್ನುವಂತ ಸುದ್ದಿಗಳು ಹೊರಬಿದ್ದಿದ್ವು. ಆ ನಂತರ ಪಲಾಶ್ ಮುಚ್ಚಲ್ ಫ್ಯಾಮಿಲಿಯವರು ಇಲ್ಲ, ಮುಂದೂಡಿಕೆ ಮಾಡಿದ್ದೇವೆ ಅಂದಿದ್ರು. ಆದರೆ ಸ್ಮೃತಿ ಕುಟುಂಬಸ್ಥರು ಈ ಬಗ್ಗೆ ತುಟಿ ಬಿಚ್ಚಿಲ್ಲ. ಇದನ್ನೆಲ್ಲ ನೋಡಿದ್ರೆ ರಿಯಾಲಿಟಿ ಬೇರೆನೇ ಇದೆ ಅನ್ನೋದು ಈಗ ಗಟ್ಟಿಯಾಗ್ತಾ ಇದೆ. ಜಾಹೀರಾತಿನ ವಿಡಿಯೋದಲ್ಲಿ ಉಂಗುರ ಮಾಯ. ನವೆಂಬರ್ 23ರಂದು ಸ್ಮೃತಿ ಹಾಗೆ ಪಲಾಶ್ ಮದುವೆ ನಿಂತದ್ದು ಇದಾದ ಮೇಲೆ ಸ್ಮೃತಿ ಮಂದಾನ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಫಾರ್ ದಿ ಫಸ್ಟ್ ಟೈಮ್ ವಿಡಿಯೋವೊಂದನ್ನು ಪೋಸ್ಟ್ ಮಾಡಿದ್ದಾರೆ. ಹಾಗಂತ ಇದು ಮದುವೆಗೆ ಕ್ಲಾರಿಟಿಯಾ ಅಥವಾ ಬೇರೆ ಸಂಬಂಧಪಟ್ಟಿದ್ದ ವಿಡಿಯೋ ಅಂತೂ ಅಲ್ವೇ ಅಲ್ಲ. ಇದೊಂದು ಜಾಹೀರಾತು ವಿಡಿಯೋ. ಇದೇ ವಿಡಿಯೋದಲ್ಲಿ ಮಂದಾನ ಅವರ ನಿಶ್ಚಿತಾರ್ಥದ ಉಂಗುರ ಅವರ ಕೈಯಲ್ಲಿ ಇಲ್ಲ. ಹೀಗಾಗಿ ಸಹಜವಾಗಿಯೇ ಅಭಿಮಾನಿಗಳು ಗೊಂದಲಕ್ಕೊಳಗಾಗಿದ್ದಾರೆ. ಹಾಗಾದರೆ ಸ್ಮೃತಿ ತಮ್ಮ ಮದುವೆಯನ್ನ ಮುರಿದುಕೊಂಡ್ರ, ಪಲಾಶ್ ಹಾಕಿದಂತ ರಿಂಗ್ ಅನ್ನ ಕಳಚಿಟ್ರ ಎನ್ನುವಂತ ಚರ್ಚೆ ಮಾಡ್ತಿದ್ದಾರೆ. ಆದ್ರೆ ಈ ವಿಡಿಯೋ ಮದುವೆ ಪೋಸ್ಟ್ಪೋನ್ ಆಗುವ ಮೊದಲೇ ರೆಕಾರ್ಡ್ ಮಾಡಿದ್ದ ಅಥವಾ ಆನಂತರ ವಿಡಿಯೋವನ್ನ ಚಿತ್ರೀಕರಣ ಮಾಡಿದ್ರ ಅನ್ನುವಂತ ಗೊಂದಲಗಳು ಕೂಡ ಇವೆ. ಆದ್ರೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಹತ್ತಾರು ವಿಚಾರವಾಗಿ ಚರ್ಚೆ ಆಗ್ತಾ ಇದೆ. ಮದುವೆ ಸಂಬಂಧಿತ ಪೋಸ್ಟ್ ಡಿಲೀಟ್ ಮಾಡಿರುವ ಸ್ಮೃತಿ ಮಂದಾನ ಅವರ ನಡೆ ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಮೂಡಿಸ್ತಾ ಇದೆ. ಮದುವೆ ನಿಂತ ಬಳಿಕ ಸ್ಮೃತಿ ಮಂದಾನ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಿಂದ ಮದುವೆಗೆ ಸಂಬಂಧಪಟ್ಟಂತೆ ಎಲ್ಲಾ ಪೋಸ್ಟ್ಗಳನ್ನ ಡಿಲೀಟ್ ಮಾಡಿದ್ದಾರೆ. ಇದು ಬೇರೆ ಬೇರೆ ಆಯಾಮಗಳನ್ನು ಕೂಡ ನೀಡ್ತಾ ಇದೆ. ಮತ್ತೊಂದು ಕಡೆ ಪಲಾಶ್ ಅವರ ಸಹೋದರಿ ಹಾಗೆ ಗಾಯಕಿ ಕೂಡ ಆಗಿರುವಂತಹ ಪಾಲಕ್ ಮುಚ್ಚಲ್ ಫಿಲ್ಮ್ಫೇರ್ ಫೆಸ್ಟ್ ನಲ್ಲಿ ನೀಡಿರುವಂತಹ ಇಂಟರ್ವ್ಯೂನಲ್ಲಿ ಮಾತನಾಡಿದ್ರು. ಎರಡೂ ಕುಟುಂಬಗಳು ಸದ್ಯ ಸಾಕಷ್ಟು ಕಷ್ಟದ ಸಮಯವನ್ನು ಎದುರಿಸ್ತಾ ಇದ್ದೇವೆ ಅನ್ಕೊಂಡಿದ್ದೇನೆ. ಈ ಟೈಮಲ್ಲಿ ನಾವು ಸಕಾರಾತ್ಮಕತೆಯನ್ನ ನಂಬಬೇಕಾಗುತ್ತೆ ಅಂದಿದ್ರು. ಬಟ್ ಇವರು ಕೂಡ ಮದುವೆಗೆ ಸಂಬಂಧಪಟ್ಟ ಒಂದೇ ಒಂದು ಸುದ್ದಿಯನ್ನು ಕೂಡ ಬಿಟ್ಕೊಳ್ಳಿಲ್ಲ, ಗುಟ್ಟಿನ ರೀತಿಯಲ್ಲೇ ಹೇಳಿ ಸುಮ್ಮನಾದ್ರು. ಇನ್ನು ಕೆಲ ದಿನಗಳ ಹಿಂದಷ್ಟೇ ಸ್ಮೃತಿ ಅವರ ಸಹೋದರ ಶ್ರವಣ್ ಮಂದಾನ ಮದುವೆ ದಿನಾಂಕ ಫಿಕ್ಸ್ ಆಗಿದೆ ಎನ್ನುವಂತ ವದಂತಿಗಳನ್ನ ನಿರಾಕರಿಸಿದ್ರು. ಈ ವಿಚಾರದಲ್ಲಿ ಎರಡೂ ಕುಟುಂಬಸ್ಥರು ಗೋಪ್ಯತೆಯನ್ನ ಹಾಗೆ ಕಂಟಿನ್ಯೂ ಮಾಡಿಕೊಂಡೇ ಬಂದಿದ್ದಾರೆ. ಯಾರು ಕೂಡ ಕ್ಲಾರಿಟಿಯನ್ನ ಕೊಡೋಕೆ ರೆಡಿ ಇಲ್ಲ. ಇನ್ನು ಐಸಿಸಿ ವಿಶ್ವಕಪ್ನ ಚಾಂಪಿಯನ್ಸ್ ಭಾರತ ತಂಡ ಡಿಸೆಂಬರ್ 21ರಿಂದ 30ರವರೆಗೆ ಶ್ರೀಲಂಕಾ ವಿರುದ್ಧದ 5 ಪಂದ್ಯಗಳ T20 ಸರಣಿ ಆಡಲಿದೆ. ಈ ಸರಣಿ ಮೂಲಕ ಮಂದಾನ ಕ್ರಿಕೆಟ್ಗೆ ಕಂಬ್ಯಾಕ್ ಮಾಡ್ತಾರೆ. ವಿಶಾಖಪಟ್ಟಣ ಹಾಗೆ ತಿರುವನಂತಪುರಂನಲ್ಲಿ ನಿಗದಿಯಾಗಿರುವಂತಹ ಈ ಪಂದ್ಯಗಳು ಮುಂದಿನ ವರ್ಷದ T20 ವಿಶ್ವಕಪ್ಗೆ ಭಾರತಕ್ಕೆ ಪ್ಲಸ್ ಆಗುತ್ತೆ. ಆನಂತರ ಜನವರಿ 9ರಿಂದ ನವಿ ಮುಂಬೈನಲ್ಲಿ ಪ್ರಾರಂಭವಾಗುವಂತ 2026ರ ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ಸ್ಮೃತಿ ಮಂದಾನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ನಾಯಕಿಯಾಗಿ ಲೀಡ್ ಮಾಡ್ತಾರೆ. ಒಟ್ಟಿನಲ್ಲಿ ಸ್ಮೃತಿ ಮಂದಾನ ತಮ್ಮ ಮದುವೆ ನಿಂತಿದ್ದರ ಬಗ್ಗೆ ತುಟಿ ಬಿಚ್ಚದೆ ಇರೋದು ಕೂಡ ಅನುಮಾನಗಳಿಗೆ ಕಾರಣ ಆಗಿದೆ. ಬಹುಶಃ ಮದುವೆ ಮುರಿದು ಬಿದ್ದಿದ್ದು ಅಧಿಕೃತ ಘೋಷಣೆಯೊಂದೇ ಬಾಕಿ ಇದೆ ಎನ್ನುವಂತೆ ಎರಡೂ ಕುಟುಂಬಸ್ಥರು ನಡೆದುಕೊಳ್ತಾ ಇರೋದೇ ಅನುಮಾನಗಳಿಗೆ ಕಾರಣವಾಗಿದೆ. ನಮಸ್ಕಾರ.